ಜೆ ಪಿಯಲ್ಲಿ ಅಂದರೆ ಹಿಂದೆ ಗೆದ್ದಂಥ ಸ್ಥಾನಗಳನ್ನು ಉಳಿಸ್ಕೊಂಡಿದೆ ಬಿ ಜೆ ಪಿ. ತೃಣಮೂಲ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನಗಳನ್ನು ಕಳೆದುಕೊಂಡಿದೆ. ಇನ್ನು ಕಾಂಗ್ರೆಸ್ ಪಕ್ಷ ಕೇವಲ 2 ಸ್ಥಾನಗಳಲ್ಲಿ ಮಾತ್ರ ಲೀಡಲ್ಲಿದೆ. ಬಿಡಿ, ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಹ ಕಳೆದ ಸರಿಸುಮಾರು 4-5 ದಶಕದಿಂದ ಪಿಚ್ಚಲ್ಲೇ ಇಲ್ಲ ಅಂತ ಇರ್ಬೋದು. ಕಾಂಗ್ರೆಸ್ ಆಟಗಾರನೇ ಅಲ್ಲ ಅಂಥೇಳಿ. ಏನು ಕಾರಣ ಆಗಿದೆ ಮಮತಾ ದೀದಿ ಅವರ ಹಿನ್ನಡೆಗೆ? ಈ ಬಗ್ಗೆ ವಿಶ್ಲೇಷಣೆಗಳು ದೇಶಾದ್ಯಂತ ಸಾಗಿದೆ. ಬಹುಶಃ ಮೊಟ್ಟ ಮೊದಲ ಕಾರಣ ಇದಿರ್ಬೋದಾ? SIR. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ. ಇದೊಂದು ಮಹತ್ವದ ಬೆಳವಣಿಗೆ. ನಾವು ಇದನ್ನು ನೆಗ್ಲೆಕ್ಟ್ ಮಾಡೋಂಗಿಲ್ಲ ಪಶ್ಚಿಮ ಬಂಗಾಳದಲ್ಲಿ ಆಗಿರೋದು. ಯಾಕಂದರೆ ಈ ವಿಶೇಷ ಪರಿಷ್ಕರಣೆ ಶುರುವಾದ ದಿನದಿಂದ ಮಮತಾ ದೀದಿ ಅದರ ವಿರುದ್ಧ ದನಿಯನ್ನು ಮೊಳಗಿಸಿದ್ರು. ಸುಪ್ರೀಂ ಕೋರ್ಟ್ವರೆಗೂ ಹೋದರು. ಸ್ವತಃ ಸುಪ್ರೀಂ ಕೋರ್ಟ್ ಎದುರಿಗೆ ಅವರು ವಾದವನ್ನು ಮಾಡಿದರು. ಒಟ್ಟು 91 ಲಕ್ಷ ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿದೆ. 91 ಲಕ್ಷ ಮತದಾರರು, ಸರಿಸುಮಾರು ಒಂದು ಕ್ಷೇತ್ರದಿಂದ 10-15 ಸಾವಿರ ಮತದಾರರನ್ನ ಕೈಬಿಡಲಾಗಿದೆ. ಈ ಹಿಂದಿನ ಚುನಾವಣೆಯಲ್ಲಿ ಏನಾಗಿತ್ತು, ಭಾಳಷ್ಟು ಕ್ಷೇತ್ರಗಳಲ್ಲಿ ಟೈಟ್ ಫೇಟ್ ಇತ್ತು BJP ಮತ್ತು TMC ನಡುವೆ. ಅಂಥ ಸಂದರ್ಭದಲ್ಲಿ ಕಡಿಮೆ ಅಂತರಗಳಿಂದ ಗೆದ್ದಿದ್ದು ಹೌದು. ಅಲ್ಲಿ 10-15 ಸಾವಿರ ಮತಗಳು ಕಟ್ಟಾಯಿತು ಅಂತಂದರೆ ಮಮತಾ ಬ್ಯಾನರ್ಜಿಯವರು ಹೇಳೋದು ಅದು ನಮ್ಮ ಮತದಾರ, ನಮ್ಮ ವೋಟರ್ಸ್ ಅವರು ಅಂತ. ಬೇಕಂತ ಅವರ ಹೆಸರನ್ನೇ ತೆಗೆದಿದ್ದೀರಿ, ಹಾಗಾಗಿ ಇದು ದೊಡ್ಡ ಅನ್ಯಾಯ ಅಂತ. SIR ಯಾವ ರೀತಿಯಾದಂಥ ಪರಿಣಾಮ ಪಶ್ಚಿಮ ಬಂಗಾಳದಲ್ಲಿ ಆಗಿದೆ ಅನ್ನೋದು ಈ ಚುನಾವಣೆ ಹೇಳ್ತಾ ಇದೆ. 90 ಲಕ್ಷಕ್ಕೂ ಹೆಚ್ಚು ಮತದಾರರ ಹೆಸರು ಕಟ್ಟಾದಾಗ, ಅದು ನಮ್ಮ ವೋಟರ್ಸೇ ಕಟ್ಟಾದಾಗ ನಮಗೇನಾಗುತ್ತೆ ಅಂತಕ್ಕಂಥ TMC ಪ್ರಶ್ನೆಗೆ ಉತ್ತರಿಸಬೇಕಾಗಿದೆ. ಆದರೆ ಇನ್ನೂ ಕೋರ್ಟಲ್ಲಿ ನಡೀತಾ ಇದೆ ಅದು. ಆದರೆ ಈಗ ಚುನಾವಣೆ ಆಗೋಗಿದೆ, ಇನ್ನು ಆ ಮತದಾರರನ್ನ ಸೇರಿಸಿನೂ ಏನು ಮಾಡೋಕ್ಕಾಗತ್ತೆ. BJP ಇನ್ನೊಂದು ಮಾತು ಹೇಳ್ತಾ ಇತ್ತು, ಇಲ್ಲಿ ಕಟ್ಟಾಗಿರ್ತಕ್ಕಂಥ ಮತದಾರರು ರೋಹಿಂಗ್ಯಾ, ಬಾಂಗ್ಲಾದೇಶದವರವರು, ಅಕ್ರಮವಾಗಿ ನುಸುಳುಕೋರರು ಬಂದಿದ್ದಾರೆ, ಅವರ ಹೆಸರು ಕಟ್ಟಾಗ್ತಾ ಇದೆ ಅಂತ. ಮತ್ತು ಈ ರೋಹಿಂಗ್ಯಾ ಇಶ್ಯೂವನ್ನು BJP ತುಂಬ ಸ್ಟ್ರಾಂಗ್ ಆಗಿ ರಾಜ್ಯಾದ್ಯಂತ ಪ್ರಚಾರವನ್ನು ಮಾಡ್ತು. ಅಂದರೆ ರೋಹಿಂಗ್ಯಾ ಮುಸ್ಲಿಮರ ಕಾರಣಕ್ಕಾಗಿ, ರೋಹಿಂಗ್ಯಾ ಬಾಂಗ್ಲಾದೇಶಿಯರ ಕಾರಣಕ್ಕಾಗಿ ಪಶ್ಚಿಮ ಬಂಗಾಳದಲ್ಲಿ ಶಾಂತಿ ಇಲ್ಲ ಅನ್ನೋದನ್ನು ದೊಡ್ಡ ಪ್ರಾಪಗಂಡ ಮಾಡಿ ಇಡೀ ರಾಜ್ಯಾದ್ಯಂತ ಪ್ರಚಾರವನ್ನು ಮಾಡ್ತು. ಇದಕ್ಕೆ ಕಾರಣ ಮಮತಾ ಬ್ಯಾನರ್ಜಿ ಅಂತ ಹೇಳ್ತು. ವಾಸ್ತವವಾಗಿ ಅಲ್ಲಿ ಗಡಿ ಏನಿದೆ, ಗಡಿ ನಿಯಂತ್ರಣ ಇರೋದು ಕೇಂದ್ರ ಸರ್ಕಾರದಲ್ಲಿ. ಆದರೆ ಹೆಂಗೆ ಆರೋಪಗಳು ಇರ್ತಿತ್ತು ಅಂದರೆ, ಆ ಗಡಿಯಲ್ಲಿ ಬೇಲಿ ಹಾಕಬೇಕು, ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ BJP ಹೇಳೋದು. ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಚುನಾವಣೆಯ ನಂತರ ಅಲ್ಲಿ ಕಾರ್ಯಕರ್ತರ ನಡುವೆ ಹೊಡೆದಾಟಗಳಾಗ್ತಾ ಇದೆ. BJP ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ TMC ಏನು ಅಲ್ಲಿ ಚುನಾವಣೆ ಸಂದರ್ಭದಲ್ಲಿ ಟೆಂಟ್ಗಳನ್ನು ಹಾಕಿ ಒಂದು ಜಾಗಗಳನ್ನು ಮಾಡಿಕೊಂಡಿತ್ತು, ಆ ಜಾಗಕ್ಕೆ ನುಗ್ಗಿ ಅಲ್ಲಿರತಕ್ಕಂಥ ಕುರ್ಚಿಗಳನ್ನು ಎಸೆದು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಇದನ್ನು TMCನೂ ಮಾಡಿತ್ತು. ಈಗ ಅಲ್ಲಿ ಯಾರು ಯಾರಿಗೇನು ಕಡಿಮೆ ಅಲ್ಲ, ಇಬ್ಬರು ಹಾಗೆ ಆಗಿದ್ದಾರೆ ಅಲ್ಲಿ. ಇನ್ನೊಂದು ಪಶ್ಚಿಮ ಬಂಗಾಳದಲ್ಲಿ ಬಹಳ ಚರ್ಚೆಗೆ ಕಾರಣವಾದಂಥ ಪ್ರಕರಣ ಅಂತಂದರೆ RG ಕರ್ ಪ್ರಕರಣ. ಏನು ಆಸ್ಪತ್ರೆಯಲ್ಲಿ ಒಂದು ಅತ್ಯಾಚಾರ ಘಟನೆ, ವೈದ್ಯ ಮೇಲೆ ಅತ್ಯಾಚಾರ ಆಯಿತು, RG ಕರ್ ಆಸ್ಪತ್ರೆ. ಇದಕ್ಕೆ BJP ಮಮತಾ ಬ್ಯಾನರ್ಜಿ ಅವ್ರನ್ನ ಹೊಣೆ ಮಾಡ್ತು, ಅವರೇ ಕಾರಣ ಅಂಥೇಳಿ. ಭಾಳ ಚರ್ಚೆ ಆಯ್ತು ಇಡೀ ರಾಜ್ಯಾದ್ಯಂತ RG ಕರ್ ಪ್ರಕರಣ. ಆ ಯಾರು ವೈದ್ಯ ಇದ್ರು, ಆ ವೈದ್ಯ ತಾಯಿಯೂ ಸಹ ಒಂದು ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಅಂದರೆ ಇದೆಲ್ಲವನ್ನು ಸಹ ಒಂದು ದೊಡ್ಡ ಅಸ್ತ್ರವನ್ನಾಗಿ BJP ಬಳಸ್ಕೊಳ್ತು. ಮಮತಾ ಬ್ಯಾನರ್ಜಿ ನೇರ ಕಾರಣ ಈ ಭದ್ರತಾ ಲೋಪಕ್ಕೆ ಅಂತ ಹೇಳ್ತು. ಮತ್ತು ಅಲ್ಲಿ ಧರ್ಮದ ವಿಷಯವೂ ಸಹ ಬಂದಿದ್ದರಿಂದ ಭಾಳ ಚರ್ಚೆಗೆ ಆಯಿತು. ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇರೋದು ಮಮತಾ ಬ್ಯಾನರ್ಜಿಯವರ ಮನೆಯ ಮುಂದೆ BJPಯ ಕಾರ್ಯಕರ್ತರು ಘೋಷಣೆಯನ್ನು ಕೂಗ್ತಾ ಇರೋದು, ಜೈ ಶ್ರೀರಾಮ್ ಅಂತ ಘೋಷಣೆಯನ್ನು ಕೂಗಿದ್ರು ಹೋಗಿ. ಅವರನ್ನು ಭಾಳ ನಯವಾಗಿ ಕಳಿಸ್ತಕ್ಕಂಥ ಕೆಲಸವನ್ನು ಭದ್ರತಾ ಸಿಬ್ಬಂದಿಯಲ್ಲೇ ಮಾಡಿದರು. ಇನ್ನು ಭ್ರಷ್ಟಾಚಾರ ಆರೋಪ
ದೊಡ್ಡದಾಗೇ ಬಿ ಜೆ ಪಿ ಮಾಡ್ತು. ಅಲ್ಲಿ ಉದ್ಯೋಗ ಹಗರಣ, ಶಾಲಾ ಉದ್ಯೋಗ ಹಗರಣ ಏನಿದೆ, 25,000ಕ್ಕೂ ಹೆಚ್ಚು ಶಿಕ್ಷಕರನ್ನು ನೇಮಕ ಮಾಡಿಕೊಂಡಿದ್ದು. ಇಲ್ಲಿ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಅಂಥೇಳಿ ಬಿ ಜೆ ಪಿ ಆರೋಪವನ್ನು ಮಾಡ್ತು. ಮಮತಾ ಬ್ಯಾನರ್ಜಿ ಅದನ್ನು ನಿರಾಕರಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದರು. ಆದರೆ ಬಿ ಜೆ ಪಿಯ ಪ್ರಚಾರದ ತಂತ್ರದ ಮುಂದೆ ಮಮತಾ ಬ್ಯಾನರ್ಜಿ ಸ್ವಲ್ಪ ಡಲ್ ಆದರು ಅಂತಲೇ ಹೇಳ್ಬೋದು. ಮತ್ತು ಇದೂ ಸಹ ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಮತದಾರರು ತಿರುಗೋದಕ್ಕೆ, ಉಲ್ಟಾಗಲಿಕ್ಕೆ ಇದು ಒಂದು ಕಾರಣ ಆಯಿತು. ಇನ್ನು ಸಂದೇಶ್ ಖಾಲಿ ಪ್ರಕರಣದಲ್ಲಿ TMC ನಾಯಕರಾದಂಥ ಶೇಖ್ ಶಹಜಾನ್ ಮತ್ತು ಶಿವಪ್ರಸಾದ್ ಹಜಾರಾ ಅವರು ಬಲವಂತದಿಂದ ಬಡ ಜನರ ಭೂಮಿಯನ್ನು ಕಸ್ತಿದ್ದಾರೆ ಅಂತೇಳಿ ಚರ್ಚೆ ಆಯಿತು. ಇದು ಭಾಳ ಹಳೆಯ ವಿಷಯ. ಇದು 10 ವರ್ಷದ ಹಿಂದೆನೇ ಇದರ ಬಗ್ಗೆ ಚರ್ಚೆ ಆಗಿತ್ತು. ಆಗಲೂ ಸಹ ದೊಡ್ಡ ಅಸ್ತ್ರವಾಗಿ ಬಿ ಜೆ ಪಿ ಬಳಸ್ಕೊಂಡಿತ್ತು. ಆಗ ಅವರಿಗೆ ಅಂಥ ಲಾಭ ಬರಲಿಲ್ಲ, ದೊಡ್ಡ ಗೇನ್ ಆಗಲಿಲ್ಲ. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಇದನ್ನು ಮತ್ತೆ ಪ್ರಸ್ತಾಪ ಮಾಡ್ತೇವೆ ಬಿ ಜೆ ಪಿ. ಹಾಗಾಗಿ ಈ ಘಟನೆಯೂ ಸಹ ಬಿ ಜೆ ಪಿಗೆ ಅನುಕೂಲವನ್ನು ಮಾಡ್ತು ಅಂತಕ್ಕಂಥ ವಿಶ್ಲೇಷಣೆ ಇದೆ. ಮಥುವಾ ಅಂತಕ್ಕಂಥ ಒಂದು ಸಮುದಾಯ ಇದೆ ಪಶ್ಚಿಮ ಬಂಗಾಳದಲ್ಲಿ. ಇವರು ಪರಿಶಿಷ್ಟ ಜಾತಿ ಹಿಂದೂ ನಿರಾಶ್ರಿತ ಸಮುದಾಯ ಮತ್ತು ಇವರು 30 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿರ್ಣಾಯಕರು. ಇವರು ಹೆಚ್ಚಿನ ಸಂಖ್ಯೆಯಲ್ಲಿ ಇರತಕ್ಕಂಥ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಹಿಂದಿನ ಚುನಾವಣೆಯಲ್ಲಿ ಗೆದ್ದಿತ್ತು. ಇವರು ಮಮತಾ ಬ್ಯಾನರ್ಜಿ ಅವ್ರ ಕಡೆಗೆ ಒಲಿಲೇ ಇಲ್ಲ, ಮಮತಾ ಬ್ಯಾನರ್ಜಿ ಅವ್ರ ಕಡೆ ತಿರುಗಲೇ ಇಲ್ಲ. TMC ತೃಣಮೂಲ ಕಾಂಗ್ರೆಸ್ ಕಡೆ ಅವರು ಹೋಗಲೇ ಇಲ್ಲ. ಇದು ಒಂದು ಅಂಶ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಿ ಜೆ ಪಿ ಚುನಾವಣಾ ಪ್ರಚಾರದಲ್ಲಿ ಮಾಡ್ತಕ್ಕಂಥ ಬಹಳ ಪ್ರಮುಖವಾದ ಕೆಲಸ ಧಾರ್ಮಿಕ ಧ್ರುವೀಕರಣ, ಧರ್ಮದ ಆಧಾರದ ಮೇಲೆ ಪ್ರಚಾರವನ್ನು ಮಾಡೋದು. ಆದರೆ ಈ ಬಾರಿ ಅದರ ಪ್ರಭಾವ ಬಂಗಾಳದ ಮೇಲೆ ಜಾಸ್ತಿನೇ ಆಗಿದೆ. ಬಿ ಜೆ ಪಿಯ ಧ್ರುವೀಕರಣ ಪಾಲಿಟಿಕ್ಸ್ ಏನಿದೆ ಅದು ಬಂಗಾಳದಲ್ಲಿ ಕೆಲಸವನ್ನು ಮಾಡಿದೆ. ಮತ್ತು ಈ ಹಿಂದೆ ನಂದಿಗ್ರಾಮ ನೆನಪಿರುವುದು ನಿಮಗೆ. ಅಲ್ಲಿ ನಂದಿಗ್ರಾಮದಲ್ಲಿ ಒಂದು ದೊಡ್ಡ ಕೈಗಾರಿಕೆ ಬರಬೇಕು ಅಂತ ಇದ್ದಾಗ ನಂದಿಗ್ರಾಮದಲ್ಲಿ ದೊಡ್ಡ ಪ್ರತಿಭಟನೆಯನ್ನು ಮಮತಾ ಬ್ಯಾನರ್ಜಿ ಮಾಡಿದ್ರು. ಅದನ್ನು ಉಲ್ಟವಾಗಿ ಬಳಸ್ಕೊಳ್ತೇವೆ ಬಿ ಜೆ ಪಿ. ಉದ್ಯೋಗಾವಕಾಶವನ್ನು TMC ಕಸಿತಾ ಇದೆ, ಇವರು ಪ್ರತಿಭಟನೆಗಳಿಂದ ಕೈಗಾರಿಕೆಗಳು ಬರ್ತಾ ಇಲ್ಲ, ಉದ್ಯೋಗಗಳು ಸಿಗ್ತಾ ಇಲ್ಲ ಅಂತಕ್ಕಂಥ ಒಂದು ಆರೋಪವನ್ನು ಬಿ ಜೆ ಪಿ ಮಾಡ್ತಾ ಇತ್ತು. ಮತ್ತು ಇನ್ನೊಂದು ಅಂಶ, ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಬಂಗಾಳದಲ್ಲಿ ಮತದಾರರು. ಕಳೆದ ಕೆಲವು ದಿನಗಳ ಹಿಂದೆ ನಿಮಗೆ ನೆನಪಿರ್ಬೋದು, ಮಹಿಳಾ ಮೀಸಲಾತಿ ಚುನಾವಣೆ ಕೆಲವೇ ದಿನಗಳಿದೆ, ವೋಟಿಂಗ್ ಇದೆ ಅಂತ ಅಂದಾಗ ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿ ಮಸೂದೆಯನ್ನು ಲೋಕಸಭೆಯಲ್ಲಿ ತೆಗೆದುಕೊಂಡು ಬಂತು. ಎಂಥ ತಂತ್ರಗಾರಿಕೆ ವಿಷಯ ಅಂತಂದರೆ, ಅದು ಕೇವಲ ಮಹಿಳಾ ಮೀಸಲಾತಿ ಮಸೂದೆ ಆಗಿದ್ದಿಲ್ಲ, ಕ್ಷೇತ್ರ ಪುನರ್ವಿಂಗಡಣೆಯ ಮಸೂದೆಯೂ ಸಹ ಆಗಿತ್ತು. ಆದರೆ ವಿರೋಧ ಪಕ್ಷಗಳು ನೀವು ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತಂದರೆ ನಾವು ಒಪ್ತೇವೆ ಅದನ್ನು ಜಾರಿಗೆ ಅಂತ ಹೇಳಿದರು. ಆದರೆ ಕ್ಷೇತ್ರ ಪುನರ್ವಿಂಗಡಣೆ ವಿಷಯ ಏನಿದೆ ಇದು ಚರ್ಚೆ ಆಗಬೇಕಾದ ವಿಷಯ. ಈಗ ಇರತಕ್ಕಂಥ ಕ್ಷೇತ್ರಗಳಲ್ಲಿ 544 ಕ್ಷೇತ್ರಗಳಲ್ಲಿ ನೀವು ಮೀಸಲಾತಿಯನ್ನು ಕೊಡಿ, 33% ನಾವು ಒಪ್ತೇವೆ ಅಂತೇಳಿ. ಆದರೆ ಇದನ್ನು 850 ಸ್ಥಾನಗಳಿಗೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡಿ ಮೀಸಲಾತಿಯನ್ನು ಕೊಡ್ತೇವೆ ಅಂತ ಬಿ ಜೆ ಪಿ ಹೇಳ್ತಾ ಇತ್ತು. ಆದರೆ ಪ್ರಚಾರ ಮಾಡಬೇಕಾದ್ರೆ ಬಿ ಜೆ ಪಿ ಹೇಳಿದ್ದೇನೆಂದರೆ, ಮಹಿಳಾ ಮೀಸಲಾತಿಗೆ ವಿರೋಧ ಪಕ್ಷಗಳು ಒಪ್ಪುತ್ತಾ ಇಲ್ಲ ಅಂತ. ಕಾಂಗ್ರೆಸ್ ಆಗಿರ್ಬೋದು, TMC ಆಗಿರ್ಬೋದು, ಹೀಗೆ ವಿರೋಧ ಪಕ್ಷಗಳು ಮಹಿಳೆಯರನ್ನ ವಿರೋಧ ಮಾಡ್ತಾ ಇದೆ ಅಂತ. ಬಂಗಾಳದಲ್ಲಿ ಮಹಿಳಾ ಮತದಾರರ ಸಂಖ್ಯೆ ದೊಡ್ಡದಿದೆ. ಮಹಿಳಾ ಮತದಾರರು ಈ ಕಾರಣಕ್ಕಾಗಿಯೂ ಸಹ TMC ವಿರುದ್ಧ ತಿರುಗಿರ್ಬೋದು ಅಂತಕ್ಕಂಥ ಚರ್ಚೆಯೂ ಇದೆ. ಎಂತಹ ಸಂದರ್ಭ ಆ ಮಹಿಳಾ ಮೀಸಲಾತಿಯನ್ನು ಮಸೂದೆಯನ್ನು ಲೋಕಸಭೆಯಲ್ಲಿ ಚರ್ಚೆಗೆ ತಂದಿದ್ದು. 5 ರಾಜ್ಯಗಳ ಚುನಾವಣೆ ನಡೀತಾ ಇದೆ. ಮತ್ತೆ ಗೊತ್ತಿತ್ತು ಬಿ ಜೆ ಪಿಗೆ ಸ್ಪಷ್ಟವಾಗಿ ಗೆಲ್ಲೋದಿಲ್ಲ ಅಂಥೇಳಿ. ಆದರೂ ಸಹ ಈ ವಿಷಯವನ್ನು ಚರ್ಚೆಗೆ ತಂದು ಅದನ್ನು ಒಂದು ಚುನಾವಣೆಯ ಪ್ರಾಪಗಂಡ ಆಗಿ ಬಳಸ್ಕೊಂಡಂಥ ಬಿ ಜೆ ಪಿಯ ತಂತ್ರಗಾರಿಕೆ ಅದು ಫಲ ಕೊಟ್ಟಿದೆ ಪಶ್ಚಿಮ ಬಂಗಾಳದಲ್ಲಿ. ಹಾಗಾಗಿ ಇನ್ನೂ ಈ ಭ್ರಷ್ಟಾಚಾರ ಆಗಿರ್ಬೋದು, ಮಥುವಾ ಆಗಿರ್ಬೋದು, ಡಾಕ್ಟರ್ JR ಕರ್ ಆಸ್ಪತ್ರೆ ಆಗಿರ್ಬೋದು, ಆಮೇಲೆ ಈ ರೀತಿಯ ಹಲವು ಪ್ರಕರಣಗಳು ಬಿ ಜೆ ಪಿ ಅದನ್ನು ಭಾಳ ಸಮರ್ಥವಾಗಿ ಬಳಸ್ಕೊಳ್ತು ಆ ಎಲ್ಲ ಅಂಶಗಳನ್ನು. ಈಗ ನೋಡಿ, ಬಿ ಜೆ ಪಿ ಪಶ್ಚಿಮ ಬಂಗಾಳದಲ್ಲಿ 204 ಕ್ಷೇತ್ರಗಳಲ್ಲಿ ಲೀಡಲ್ಲಿದೆ. ಈ ಹಿಂದಿನ ಚುನಾವಣೆಯಲ್ಲಿ 215 ಕ್ಷೇತ್ರಗಳಲ್ಲಿ ತೃಣಮೂಲ ಕಾಂಗ್ರೆಸ್ ಗೆದ್ದಿತ್ತು.
ಈ ಬಾರಿ BJP 204 ಕ್ಷೇತ್ರಗಳಲ್ಲಿ ಗೆಲ್ಲುವ ಸಾಧ್ಯತೆ ಇದೆ. ತೃಣಮೂಲ ಕಾಂಗ್ರೆಸ್ 83, ಕಾಂಗ್ರೆಸ್ 2, ಇನ್ನು CPA ಬಿಡಿ, CPIM 1 ಸ್ಥಾನದಲ್ಲಿ ಮಾತ್ರ. ಒಂದು ಸಂದರ್ಭದಲ್ಲಿ 4 ಅವಧಿಗೆ ಅಧಿಕಾರವನ್ನು ಮಾಡಿದಂಥ ಪಕ್ಷ CPIM ಒಂದೇ ಒಂದು ಸ್ಥಾನದಲ್ಲಿ ಮಾತ್ರ ಲೀಡ್ ಹೊಂದಿದೆ. ಈ ಕಮ್ಯುನಿಸ್ಟ್ ಪಕ್ಷದ ಮತದಾರರು ಅವರಿಗೆ ಒಂದು ಶೆಲ್ಟರ್ ಇತ್ತು, ಕಮ್ಯುನಿಸ್ಟ್ ಪಕ್ಷ ಅಲ್ಲಿ ಅಧಿಕಾರದಲ್ಲಿದೆ ಅಂತೇಳಿ. ಆದರೆ ಕಮ್ಯುನಿಸ್ಟ್ ಪಕ್ಷ ಯಾವಾಗ ಅಲ್ಲಿ ನಿಸ್ತೇಜ ಆಯಿತು, ಬಲಹೀನ ಆಯಿತು, ತೃಣಮೂಲ ಕಾಂಗ್ರೆಸ್ ಬಲವಾಯಿತು, ಅಲ್ಲಿ ಯಾವ ರೀತಿ ಚುನಾವಣೆ ನಡೆಯುತ್ತೆ ಅಂತಂದರೆ ಆಲ್ಮೋಸ್ಟ್ ಬೀದಿ ಕಳಗದ ರೀತಿಯಲ್ಲಿ ನಡೆಯುತ್ತೆ. ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತರನ್ನು ಬಗ್ಗು ಬಡಿಯುವಂಥ ಕೆಲಸವನ್ನು ತೃಣಮೂಲ ಕಾಂಗ್ರೆಸ್ ಮಾಡ್ತು. ಗೆಲ್ಲಬೇಕಾಗಿತ್ತು TMC. ಆಗ ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತರು ಭಾಳಷ್ಟು ಜನ ಅನಿವಾರ್ಯವಾಗಿ ಬೇರೆ ಪಕ್ಷದ ಶೆಲ್ಟರ್ನ ತೆಗೆದುಕೊಳ್ಬೇಕಾಗಿ ಬಂತು. ಯಾಕಂದರೆ ಅಲ್ಲಿ TMCಯ ಹಾವಳಿ ಜಾಸ್ತಿ ಆಯಿತು. ಅವರು BJPಗೆ ಹೋದ್ರ ಕಮ್ಯುನಿಸ್ಟ್ ಪಕ್ಷದ ಮತದಾರರನ್ನು ತನ್ನ ಕಡೆಗೆ ಸೆಳೆಯುವಂಥ ಸಾಧ್ಯತೆಯನ್ನು ತಳ್ಳಿ ಹಾಕಿಬಿಟ್ರ. ಇದು ಸಹ ಒಂದು ಪ್ರಮುಖ ಕಾರಣವಾಗಿದೆ ಅಂತ. ಯಾಕಂದರೆ ಹಿಂದೆ 77 ಕ್ಷೇತ್ರಗಳಲ್ಲಿ BJP ಗೆದ್ದಿತ್ತು. ಆಗಲೇ ತೃಣಮೂಲ ಕಾಂಗ್ರೆಸ್ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಆದರೆ ಆ ಪಶ್ಚಿಮ ಬಂಗಾಳದ ರಾಜಕಾರಣದಲ್ಲಿ ಈ ಬೀದಿ ಕಾಳಗ ಏನಿದೆ, ಬೀದಿ ಕಾಳಗ ನಿರಂತರವಾಗಿ 4-5 ದಶಕಗಳಿಂದ ನಡೀತಾ ಬರ್ತಕ್ಕಂಥ ಒಂದು ರಾಜಕೀಯ ಬೀದಿ ಕಾಳಗ. ಈ ಬೀದಿ ಕಾಳಗದಲ್ಲಿ ಬಲಿಪಶು ಆಗೋ ಬದಲು, ವಿಕ್ಟಿಮ್ ಆಗೋ ಬದಲು ಒಂದು ರಾಜಕೀಯ ಪಕ್ಷದ ಆಶ್ರಯವನ್ನು ಪಡೆಯೋಣ ಅಂಥೇಳಿ ಕಮ್ಯುನಿಸ್ಟ್ ಪಕ್ಷದ ಬಹುದೊಡ್ಡ ಕಾರ್ಯಕರ್ತರ ಪಡೆ BJPಗೆ ಸಪೋರ್ಟ್ ಮಾಡಿದ್ದು ಸಹ ಮಾಡಿದ್ರಲ್ಲೇ ಆಶ್ಚರ್ಯವಿಲ್ಲ ಅನ್ನೋ ರೀತಿಯಲ್ಲಿ ಈ ಬಾರಿಯ ಚುನಾವಣಾ ಫಲಿತಾಂಶ ಹೇಳ್ತಾ ಇದೆ.